ದೇವಸ್ಥಾನ ಉದ್ಘಾಟನೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಹೈಡ್ರಾಮಾ ಮಾಡಿದ್ದಾರೆ. ದೇವಸ್ಥಾನದ ಒಳಗೆ ನುಗ್ಗೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಪ್ರಯತ್ನಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಸೇಡಂನ ರಂಜೋಳ ಗ್ರಾಮದಲ್ಲಿ ಹೈಡ್ರಾಮಾ. ರಂಜೋಳ ಗ್ರಾಮದ ದೇವಾಲಯ ಉದ್ಘಾಟನೆ ಸಂದರ್ಭದಲ್ಲಿ ಗಲಾಟೆ ನಡೆದಿರೋದು. ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಹಲವರ ಮಧ್ಯೆ ಚಾಕ್ ಫೈಟ್ ಕೂಡ ನಡೆದಿದೆ. ದೇವಸ್ಥಾನದ ಒಳಗೆ ಭಜನೆ ನಡೆಸಿದ್ದಾರೆ ಮಾಜಿ ಶಾಸಕರು. ತೇಲ್ಕೂರ್ ಅವರನ್ನ ವಶಕ್ಕೆ ಪಡೆದು ಸೇಡಂ ಪೊಲೀಸರು ಈಗ ಸದ್ಯಕ್ಕೆ ಸ್ಥಳದಿಂದ ಕರೆದೊಯ್ದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ದೇವಾಲಯ ಉದ್ಘಾಟನೆ ಸಂದರ್ಭದಲ್ಲಿ ನಡೆದಿರುವಂತಹ ಗಲಾಟೆ ಇದೆ. ಕೆಲವೇ ಜನರಿಗೆ ಈ ಉದ್ಘಾಟನೆ ಕಾರ್ಯಕ್ರಮ ಏನಿದೆ ಅದನ್ನು ಸೀಮಿತಗೊಳಿಸಿದ್ದಾರೆ ಅನ್ನುವಂಥದ್ದು ಆಕ್ರೋಶಕ್ಕೆ ಪ್ರಮುಖ ಕಾರಣ. ಧಾರ್ಮಿಕ ಕಾರ್ಯಕ್ರಮವನ್ನ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ, ಜೊತೆಗೆ ಜಾತೀಯತೆಗೆ ತಂದಿರೋದು ಖಂಡನೀಯ ಅಂತ ತೇಲ್ಕೂರ್ ಆಕ್ರೋಶವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು. ಆನಂತರ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ದಾನನು ಕೊಟ್ಟರ ಈ ಊರಿನ ಹಿರಿಯರ ಅವ್ರಿಗೆ ಕರೆದಿಲ್ಲ. ಆನಂದ್ ರೆಡ್ಡಿ ಪಾಟೀಲ್ ರಂಜೋಳ್ ದೊಡ್ಡ ಗೌಡರು ದಾನಿಗಳು ಇವರನ್ನು ಕರೀಲಿಲ್ಲ. ನರಸಿಂಹರೆಡ್ಡಿ ಮುನ್ನೂರು, ಅಬ್ದುಲ್ ರಶೀದ್, ಮೈಪಾಲ್ ರೆಡ್ಡಿ ಸೇರಿಕಾರ್, ರಾಮ್ ಗೋಪಾಲ್ ಜಿ ಮರಾಠ, ಸಂತೋಷ್ ನಾಯ್ಕೋಡಿ, ನಾಗರೆಡ್ಡಿ ಸೇರಿಕಾರ್, ಅಂಜಿಲಪ್ಪ ಬೋಯಿನ್, ಶಿವರಾಯ ಮಡಿವಾಳ್, ವಸಂತ್ ಗುತ್ತೇದಾರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಓಂ ಪ್ರಕಾಶ್, ಧಾರ್ಮಿಕ ಕಾರ್ಯಕ್ರಮ ರಾಜಕೀಯ ಬಣ್ಣ ಪಡ್ಕೊಂಡಿದೆ ಹೇಗೆ? ಅದರ ಜೊತೆಯಲ್ಲಿ ಇಲ್ಲಿ ನಡೆದಿರುವಂತಹ ಗಲಾಟೆ, ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಓಂ ಪ್ರಕಾಶ್. ಅಶ್ವಿನಿ, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ರಂಜೋಳ್ ಗ್ರಾಮದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ನಡುವೆ ದೊಡ್ಡ ಹೈಡ್ರಾಮವೇ ನಡೆದಿರುವಂತದ್ದು. ರಂಜೋಳ್ ಗ್ರಾಮದಲ್ಲಿ ಏನು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು 9 ಗ್ರಾಮ ದೇವತೆಗಳ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನೆ ಸಮಾರಂಭದಲ್ಲಿ ಕೇವಲ ಆ ಕಾಂಗ್ರೆಸ್ ನಾಯಕರ ಆಹ್ವಾನ ಮತ್ತೆ ಜೊತೆಗೆ ಆಹ್ವಾನ ಪತ್ರಿಕೆಯಲ್ಲೂ ಕೂಡ ಕಾಂಗ್ರೆಸ್ ನಾಯಕರನ್ನೇ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಬಿಜೆಪಿಯ ರಾಜಕೀಯ ನಾಯಕರು ಆರೋಪ ಮಾಡಿ ರಂಜೋಳ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದರಂತೆ ಏನು ಬಿಜೆಪಿ ಮಾಜಿ ಶಾಸಕರಾದಂತಹ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ನೇತೃತ್ವದಲ್ಲಿ ರಂಜೋಳ್ ಗ್ರಾಮಕ್ಕೆ ತೆರಳಿದ್ರು. ಈ ವೇಳೆ ಅವರನ್ನ ಅಂದ್ರೆ ಯಾವುದೇ ರೀತಿ ಗಲಭೆ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ತಡೆ ಹಿಡಿಯೋದಕ್ಕೆ ಮುಂದಾಗಿದ್ರು. ಆಗ ಪೊಲೀಸರು ಮತ್ತೆ ಬಿಜೆಪಿ ನಾಯಕರ ಮಧ್ಯೆ ವಾಗ್ವಾದ ನಡೆದು ದೊಡ್ಡ ಹೈಡ್ರಾಮವೇ ಆಗಿರುವಂತದ್ದು. ಅಲ್ಲಿದ್ದಂತಹ ಬ್ಯಾರಿಕೇಡ್ ಅನ್ನ ತಳ್ಳಿ ಹಾಕಿ ಬಿಜೆಪಿ ನಾಯಕರೆಲ್ಲರೂ ಕೂಡ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಭಜನೆಯನ್ನ ಮಾಡಿ ಒಂದು ಆಕ್ರೋಶವನ್ನ ಕೂಡ ಹೊರಹಾಕಿರುವಂತದ್ದು. ಅಂದ್ರೆ ಈ ಒಂದು ದೇವಸ್ಥಾನದಲ್ಲಿ ರಾಜಕೀಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೇವಲ ಆ ದೇವಸ್ಥಾನ ಉದ್ಘಾಟನೆ ಮತ್ತೆ ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರನ್ನೇ ಆಹ್ವಾನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಜೊತೆಗೆ ಅಲ್ಲಿದ್ದಂತ ಪೊಲೀಸರು ಅಂದ್ರೆ ಪರಿಸ್ಥಿತಿ ಯಾವುದೇ ರೀತಿಯಲ್ಲಿ ಕೈ ಮೀರಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಷ್ಟು ಬಿಜೆಪಿಯ ಪ್ರಮುಖ ನಾಯಕರನ್ನ ಕೂಡ ವಶಕ್ಕೆ ಪಡೆದು ಆ ಪರಿಸ್ಥಿತಿಯನ್ನ ತಿಳಿಗೊಳಿಸಿರುವಂತದ್ದು. ಅಶ್ವಿನಿ, ಆಲ್ ರೈಟ್ ಓಂ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.